ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾಸ್ ಗ್ಲಿಡ್ಸ್. ಇವತ್ತಿನ ವಿಡಿಯೋದಲ್ಲಿ ನನ್ನ ಮೋಸ್ಟ್ ಫೇವ್ರೇಟ್ ಮಶ್ರೂಮ್ ಮಸಾಲ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ಅದು ನೀವು ರೆಸ್ಟೋರೆಂಟು ಹಾಗೆ ಡಾಬಾಗಳಲ್ಲಿ ಅಲ್ಲೆಲ್ಲ ತಿಂದಿರ್ತೀರಲ್ವ, ಸೇಮ್ ಅದೇ ಟೇಸ್ಟೇ ನೀವು ಮನೇಲಿ ಮಾಡ್ಕೊಂಡು ತಿನ್ಬಹುದು. ಹಾಗೆ ನಾನು ಮಾಡುವ ರೀತಿಯಲ್ಲಿ ಮಾಡಿ ನೀವು ಕೊಟ್ಟರೆ ಯಾರೆಲ್ಲ ಮಶ್ರೂಮ್ ಇಷ್ಟಪಡಲ್ಲ, ನನಗೆ ಇಷ್ಟ ಆಗಲ್ಲ ಅನ್ನೋರೆಲ್ಲ ಇಷ್ಟಪಟ್ಟು ತಿಂತಾರೆ. ಹಾಗೆ ಮತ್ತೆ ಕೇಳಿ ಮಾಡಿಸ್ಕೊಂಡು ತಿಂತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಹಾಗೆ ನೋಡಿ, ಮಶ್ರೂಮಲ್ಲಿ ಸುಮಾರು ವೆರೈಟಿ ಆಫ್ ಮಶ್ರೂಮ್ಸ್ ಇದೆ. ಅದರಲ್ಲಿ ನಾವು ಜಾಸ್ತಿ ಬಳಕೆ ಮಾಡೋದಂದರೆ ಬಟನ್ ಅಣಬೆ ಅಂತ ಬರುತ್ತೆ, ಅದು ಜಾಸ್ತಿ ನಾವು ಬಳಕೆ ಮಾಡ್ತೀವಿ. ಹಾಗೆ ನನ್ನ ಕೇಳೋದಾದರೆ ಈ ಮಶ್ರೂಮು ವೆಜ್ಜಾ ನಾನ್ ವೆಜ್ಜಾ ಅಂತ ಕೇಳಿದರೆ, ನೋಡಿ ಇದು ವೆಜ್ಜು ಅಲ್ಲ ನಾನ್ ವೆಜ್ಜು ಅಲ್ಲ, ಇದೊಂದು ಫಂಗಸ್ ಜಾತಿಗೆ ಸೇರಿದ್ದು. ಹಾಗೆ ಇದರಲ್ಲಿ ಇನ್ನು ಆರೋಗ್ಯದ ದೃಷ್ಟಿಯಿಂದ ನಾವು ನೋಡ್ತಾ ಬಂದರೆ ಇದರಲ್ಲಿ ವಿಟಮಿನ್ ಡಿ ಹಾಗೆ ಫೈಬರ್ ತುಂಬ ಹೇರಳವಾಗಿರುತ್ತೆ. ಫೈಬರ್ ಅಂದರೆ ನಾರಿನಂಶ, ನೀವೇನು ತಿಂದಿರ್ತೀರ ಡೈಜೆಷನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ನೋಡಿ, ವಿಟಮಿನ್ ಡಿ ಹೇರಳವಾಗಿದೆ ಅಂತ ನಾನು ಹೇಳಿದ್ನಲ್ವ, ಯಾರೆಲ್ಲ ನೋಡಿ ಮೂಳೆಗಳು ಗಟ್ಟಿಯಾಗಬೇಕು, ನಮ್ಮ ಮೂಳೆ ಚೆನ್ನಾಗಿರಬೇಕು ಅನ್ನೋರೆಲ್ಲ ಇವತ್ತಿಂದನೇ ಸ್ಟಾರ್ಟ್ ಮಾಡಿ ಈ ಮಶ್ರೂಮ್ ತಿನ್ನೋದಕ್ಕೆ. ಅಷ್ಟು ಟೇಸ್ಟಿಯಾಗೂ ಇರುತ್ತೆ, ಹಾಗೆ ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಹಾಗೆ ಹಾರ್ಟ್ಗೆ ಸಹ ಒಳ್ಳೆಯದು. ಯಾಕೆಂದರೆ ಇದು ಬ್ಯಾಡ್ ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡುತ್ತೆ. ಹಾಗಾಗಿ ನೋಡಿ, ನಾನು ತಿಳಿಸೋ ಸ್ಟೈಲಲ್ಲಿ ಅಂದರೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ನೀವು ಮಾಡ್ಕೊಂಡು ತಿನ್ನಿ. ನೆಕ್ಸ್ಟ್ ಟೈಮ್ ನೀವು ರೆಸ್ಟೋರೆಂಟಿಗೆ ಹೋಗೋದೇ ಮರ್ತು ಬಿಡ್ತೀರ. ಮನೆಯಲ್ಲೇ ನೀವೇ ಸ್ವತಃ ಮಾಡಿಕೊಂಡು ಫ್ಯಾಮಿಲಿ ಜೊತೆಗೆ ಎಂಜಾಯ್ ಮಾಡ್ಕೊಂಡು ತಿಂತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಸ್ಟೆಪ್ ಬೈ ಸ್ಟೆಪ್ ನಾನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮಶ್ರೂಮ್ ಮಸಾಲ ಮಾಡಲು ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡೋಣ. ಮಶ್ರೂಮು, ಇದು ಬಟನ್ ಮಶ್ರೂಮು 400 ಗ್ರಾಮ್ ತೊಗೊಂಡಿದ್ದೀನಿ. ಹಾಗೆ ಟೊಮೊಟೊ ಪ್ಯೂರಿ ಅಂದರೆ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಒಂದು 4-5 ಟೊಮೊಟೊ ದೊಡ್ಡದು ರೆಡ್ ಕಲರ್ದು, ಹಾಗೆ ಒಂದು 4 ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, 1 ಬೌಲು ಮೊಸರು, ಹಾಗೆ ಒಂದು 50 ಗ್ರಾಮ್ ಗೋಡಂಬಿ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಈಗ ನೋಡಿ, ಫಸ್ಟು ಮಶ್ರೂಮ್ನ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ನೀರಲ್ಲಿ ಎಲ್ಲ ಮಶ್ರೂಮ್ ಹಾಕಿ ನೋಡ್ತಿರ್ಬೋದು ನೀವು, ಸ್ವಲ್ಪ ಮಣ್ಣು ಅದೆಲ್ಲ ಅಂಟ್ಕೊಂಡಿದೆ ಕಪ್ಪಿಗೆ, ಅದೆಲ್ಲ ಕ್ಲೀನ್ ಆಗೋ ಥರ ಸ್ವಲ್ಪ ವಾಶ್ ಮಾಡಬೇಕು. ನೋಡಿ, ಒಂದು ಸ್ಪೂನ್ ಉಪ್ಪು ಹಾಕ್ಕೊಂಡು ನೀಟಾಗಿ ಈ ಥರ ವಾಶ್ ಮಾಡ್ಕೋಬೇಕು. ಒಂದು 3-4 ಸಲ ವಾಶ್ ಮಾಡ್ಕೋಬೇಕು. ನೋಡಿ, ಈ ಥರ ಕ್ಲೀನ್ ಆಗುತ್ತೆ ಆವಾಗ. ಈಗ ನೋಡಿ, ಈ ಕಡೆ ಒಂದು ಕಡಾಯಿಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ನೋಡಿ, ಒಂದು 2-3 ಸ್ಪೂನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಬೆಣ್ಣೆ ಇದ್ದರೆ ಬೆಣ್ಣೆನೂ ಹಾಕ್ಕೊಳ್ಬೋದು. ಸ್ವಲ್ಪ ಮೆಲ್ಟ್ ಆಗಲಿ. ನೋಡಿ, ಇಲ್ಲಿ ಒಗ್ಗರಣೆ ಮೆಣಸಿನ್ಕಾಯಿ ಹಾಕಿದ್ದೀನಿ ನಾನು. ಇದು ಆಪ್ಷನಲ್ಲು, ಬೇಕಂದ್ರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಇಲ್ಲ. ನೋಡೋಕೆ ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಲಿ. ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಕರಿಬೇವು, ನಾವೇನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಈರುಳ್ಳಿ, ಅದನ್ನೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಬೇಕು. ಈ ಗ್ರೇವಿಯಲ್ಲಿ ಅದೇ ಮೇನ್ ಇಂಪಾರ್ಟೆಂಟು. ಸ್ವಲ್ಪ ಬೇಗ ಕಲರ್ ಚೇಂಜ್ ಆಗಲಿ ಅಂತ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ ನಾನು, ಅಷ್ಟೇ. ಆಮೇಲೆ ಗ್ರೇವಿಗೆ ನೋಡ್ಕೊಂಡು ಹಾಕ್ಕೊಳ್ಬೇಕು. ನೋಡಿ, ಎಲ್ಲನೂ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ತಾ ಇರಬೇಕು. ಸ್ವಲ್ಪ ಮುಚ್ಚಿಡೋಣ ಸ್ವಲ್ಪ, ಯಾಕಂದರೆ ಬೇಗ ಆಗುತ್ತೆ ಅಂತ. ನೋಡ್ತಿರ್ಬೋದು, ಲೈಟಾಗಿ ಆಗಲೇ ಕಲರ್ ಚೇಂಜ್ ಆಗ್ತಾ ಇದೆ. ಈಗ ನೋಡಿ, ಆಗಲೇ ಈರುಳ್ಳಿ ನೋಡಿ ಬೆಂದು ಎಷ್ಟು ಸ್ವಲ್ಪ ಆಗಿದೆ. ನಾನು 4 ದೊಡ್ಡ ಈರುಳ್ಳಿ ಕಟ್ ಮಾಡಿದ್ದು. ನೀವು ಈ ಸ್ಟೇಜಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಈರುಳ್ಳಿ ಜೊತೆಗೆ ಫ್ರೈ ಆಗಲಿ ಎಣ್ಣೆಯಲ್ಲಿ. ಎಲ್ಲನೂ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಷ್ಟೇ, ಮನೇಲಿ ಮಾಡಿರೋದೆ. ನೀವು ಅಂದ್ಕೊಳ್ತಿರ್ಬೋದು ಸ್ವಲ್ಪ ದಿನ ಆದ ತಕ್ಷಣ ಕಲರ್ ಚೇಂಜ್ ಆಗುತ್ತೆ ಅಂತ. ಹಾಗೇನಿಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಬೇಕಾದ್ರೆ ಅರ್ಧ ನಿಂಬೆಹಣ್ಣು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ನೋಡಿ, ನಾವು ಟೊಮೊಟೊ ರುಬ್ಕೊಂಡಿರ್ತೀವಲ್ಲ, ಅದನ್ನು ಅದ್ರ ಜೊತೆ ಮಿಕ್ಸ್ ಮಾಡಬೇಕು.
ಇದನ್ನು ಅಷ್ಟೇ ಚೆನ್ನಾಗಿ ಎಣ್ಣೆ ಮೇಲೆ ತೇಲಿ ಬರೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ತಾನೆ ಇರಬೇಕು. ಇಲ್ಲಿ ಗ್ರೇವಿ ಚೆನ್ನಾಗಿ ಟೇಸ್ಟಿಯಾಗಿ ಬರಲು ಇಂಪಾರ್ಟೆಂಟ್ ಅಂದರೆ ಇದೇ ಸ್ಟೆಪ್ಪು. ನಾವು ಈರುಳ್ಳಿ ಟೊಮೊಟೊ ಏನು ರುಬ್ಬಿ ಹಾಕ್ಕೊಂಡಿರ್ತೀವಲ್ಲ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಸ್ವಲ್ಪ ಹೊತ್ತು ಮುಚ್ಚಿಡೋಣ. ನೋಡ್ತಿರ್ಬೋದು ಮೇಲೆಲ್ಲ ಹೇಗೆ ತೇಲ್ತಾ ಇದೆ, ಸುತ್ತಲಾಗ್ಲೇನೆ ಸ್ಟಾರ್ಟ್ ಆಗಿದೆ. ಇನ್ನೂ ಸ್ವಲ್ಪ ನೀರಿದೆ, ಅದೆಲ್ಲ ಡ್ರೈ ಆಗುತ್ತೆ ನಿಮಗೆ ಟೊಮೊಟೊಲ್ಲಿರೋದೆಲ್ಲನೂ. ನಾವು ಅಲ್ಲಿವರೆಗೂ ಫ್ರೈ ಮಾಡ್ತಾನೆ ಇರಬೇಕು. ನೋಡಿ ಆಗಲೇ ಕಲರ್ ಚೇಂಜ್ ಆಗಿದೆ, ನಿಮಗೆ ಸ್ವಲ್ಪ ಗಟ್ಟಿನೂ ಆಗಿದೆ, ಸುತ್ತಲೂ ಎಣ್ಣೆ ತೇಲ್ಕೊಂಡಿದೆ. ನಾನು 2 ಸ್ಪೂನ್ ಅಚ್ಕಾರದ ಪುಡಿ, ಅರಿಶಿಣ ಪುಡಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಸಾಲೆ ಎಲ್ಲ ಬೆರಿಬೇಕು ಆ ಗ್ರೇವಿ ಜೊತೆಗೆ. ನೋಡಿ ಆಗಲೇ ಕಲರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಯಾಕಂದರೆ ಮಸಾಲೆ ಸೀದೋಗ್ಬಾರ್ದು ಅಂತ. ಒಂದು ಸ್ವಲ್ಪನೇ ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ನಾವು ಮಶ್ರೂಮ್ ಹಾಕಿದ ಮೇಲೆ ಮತ್ತೆ ಮಶ್ರೂಮಲ್ಲಿ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರುತ್ತೆ, ಅದು ನೀರು ಬಿಟ್ಕೊಳ್ಳುತ್ತೆ. ಗ್ರೇವಿ ತುಂಬ ತೆಳು ಆದ್ರೂ ಚೆನ್ನಾಗಿರಲ್ಲ. ಹಾಗಾಗಿ ಸ್ವಲ್ಪ ಹಾಕ್ತಾ ಇದ್ದೀನಿ, ಈ ಮಸಾಲೆ ಸೀದೋಗ್ಬಾರ್ದು ಅಂತ. ಈಗ ನೋಡಿ ಒಂದು ಅರ್ಧ ಸ್ಪೂನು ಗರಂ ಮಸಾಲ ಹಾಕ್ತಾ ಇದ್ದೀನಿ. ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಲ್ಲಾನು ಮಸಾಲೆ ಜೊತೆಗೆ ಮಿಕ್ಸ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ನೋಡಿ ನಾನು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಹಾಕಿದ ಮೇಲೆ ಚೆನ್ನಾಗಿ ಕೈ ಬಿಡದೆ ಕಲಿಸ್ತಾನೆ ಇರಬೇಕು, ಯಾಕಂದರೆ ಮೊಸರು ಒಡೆಯುತ್ತೆ. ನೀವು ಹಾಗೆ ಬಿಟ್ಬಿಟ್ರೆ, ಈ ಥರ ಕಲಿಸ್ತಾ ಇದ್ರೆ ಏನು ಒಡೆಯಲ್ಲ, ಮೊಸರು ಚೆನ್ನಾಗಿ ಬೆರ್ತ್ಕೊಂಡ್ಬಿಡುತ್ತೆ. ನೋಡಿ ಈ ಥರ ಚೆನ್ನಾಗಿ ಬೀಟ್ ಮಾಡ್ತಾ ಇರಬೇಕು. ಈಗ ನೋಡಿ ನಾನೇನು ಕ್ಯಾಶು ನೆನೆಸಿಟ್ಟಿದ್ನಲ್ವ ಅದನ್ನು ರುಬ್ಕೊಂಡಿದ್ದೀನಿ, ಅದರ ಪೇಸ್ಟ್ ಹಾಕ್ತಾ ಇದ್ದೀನಿ. ಈ ಪೇಸ್ಟ್ ಹಾಕೋದ್ರಿಂದ ಗ್ರೇವಿಗೆ ಒಂದು ರಿಚ್ನೆಸ್ ಕೊಡುತ್ತೆ, ಹಾಗೆ ತಿಕ್ಕಾಗೂ ಬರುತ್ತೆ. ನೀವು ನೋಡ್ತಿರ್ಬೋದು ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಈಗ ಆಗಲೇ ನೋಡಿ ಗ್ರೇವಿ ಸಹ ಸ್ವಲ್ಪ ತಿಕ್ಕಾಗ್ತಾ ಬರ್ತಾ ಇದೆ. ಇದು ಅಷ್ಟೇ ಸ್ವಲ್ಪ ಕಲಿಸ್ತಾ ಇರಬೇಕು, ಯಾಕಂದರೆ ಅದನ್ನು ಸ್ವಲ್ಪ ತಳ ಹಿಡಿಯುತ್ತೆ. ಚೆನ್ನಾಗಿ ಕಲಸಿ ಒಂಚೂರು ಮುಚ್ಚಿಡೋಣ. ನೋಡಿ ಚೆನ್ನಾಗಿ ಬೇಯ್ತಾ ಇದೆ. ನೋಡ್ತಿರ್ಬೋದು ಎಷ್ಟು ಗಟ್ಟಿಯಾಗಿದೆ, ಹಾಗೆ ಎಷ್ಟು ತಿಕ್ಕಾಗಿ ಬಂದಿದೆ. ಈ ರೆಸ್ಟೋರೆಂಟಲ್ಲಿ ಡಾಬಾಗಳಲ್ಲಿ ಎಲ್ಲಾನು ಈ ಕರಿ ಯಾಕೆ ಇಷ್ಟು ಟೇಸ್ಟ್ ಬರುತ್ತೆ ಅಂತಂದರೆ ಇದೇ ಕಾರಣ. ಆಲ್ಮೋಸ್ಟ್ ಎಲ್ಲ ಕರಿಯಲ್ಲಿ ಸ್ವಲ್ಪ ಕ್ಯಾಶು ಪೇಸ್ಟ್ ಹಾಕಿರ್ತಾರೆ. ನಾನು ಸ್ವಲ್ಪ ಟೇಸ್ಟ್ ನೋಡಿದೆ, ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು, ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕಿದೆ. ಹಾಗೆ ಒಂದು ಅರ್ಧ ಸ್ಪೂನು ಸಕ್ಕರೆ ಹಾಕ್ಕೊಳ್ಳಿ, ಬ್ಯಾಲೆನ್ಸ್ ಆಗುತ್ತೆ. ಈಗ ನೋಡಿ ನಾವು ಕಟ್ ಮಾಡಿದ ಮಶ್ರೂಮ್ ಹಾಕೊಳ್ಳೋಣ. ನೀವು ಯಾವ ಸೈಜಿಗೆ ಬೇಕಾದರೂ ಕಟ್ ಮಾಡ್ಕೊಳ್ಳಿ. ಮಶ್ರೂಮ್ ಹಾಕಿ ಎಲ್ಲನೂ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಬೇಕು. ಈಗ ನಿಮ್ಗೆ ಅನಿಸುತ್ತೆ ಸ್ವಲ್ಪ ಗಟ್ಟಿ ಅಂತ, ಆಮೇಲೆ ನೋಡಿ ಮಶ್ರೂಮ್ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಹಾಗೆ ಮಶ್ರೂಮ್ ಸಹ ಸ್ವಲ್ಪ ಜಾಸ್ತಿ ಕಾಣಿಸುತ್ತಲ್ಲ ನಿಮಗೆ, ಅದು ಸ್ವಲ್ಪ ಬೆಂದಾದ್ಮೇಲೆ ಸ್ವಲ್ಪ ಅಂದರೆ ಅದು ಸ್ವಲ್ಪ ಚಿಕ್ಕದಾಗುತ್ತೆ. ನೋಡಿ ಒಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ನಾನು. ನೀರು ಹಾಕಿ ಒಂದ್ಸಲ ಚೆನ್ನಾಗಿ ಕಲಿಸ್ಬಿಟ್ಟು ಎಲ್ಲ ಮಸಾಲೆ ಎಲ್ಲ ಹಿಡ್ಕೊಳ್ಬೇಕು ಮಶ್ರೂಮ್ಗೆ. ಆ ಥರ ನೀವು ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು 5ರಿಂದ 8 ನಿಮಿಷ ಕುಕ್ ಮಾಡೋದಕ್ಕೆ ಬಿಡಿ. ನೋಡಿ ಎಲ್ಲಾನು ಚೆನ್ನಾಗಿ ಆಗಲೇ ನೋಡಿ ನಿಮಗೆ ಮಶ್ರೂಮು ಕರಿ ಎಲ್ಲನೂ ಸ್ವಲ್ಪ ಕಡಿಮೆ ಆಗಿದೆ. ನೋಡಿ ಮಶ್ರೂಮು ಸ್ವಲ್ಪ ಚಿಕ್ಕದಾಗಿದೆ. ಗ್ರೇವಿ ಥಿಕ್ನೆಸ್ ನೋಡಿ ಎಷ್ಟು ಚೆನ್ನಾಗಿದೆ. ಈಗ ಅದು ರೆಡಿ ಆಗಿದೆ. ಈ ಕಡೆ ನಾವು ಆ ಗ್ರೇವಿಗೆ ಒಂದು ಪುಲ್ಕ ಮಾಡ್ಕೊಳ್ಳೋಣ. ಏನಿಲ್ಲ, ನೀವು ಚಪಾತಿ ಹಿಟ್ಟು ನೆನೆಸ್ಕೊಂಡಿರ್ತೀರಲ್ವ ಅದನ್ನೇ ಹೆಂಚ ಮೇಲೆ ಸ್ವಲ್ಪ ತುಂಬ ಬೇಯಿಸಬೇಡಿ, 2 ಕಡೆ ಲೈಟಾಗಿ ಬೇಯಿಸ್ಕೊಳ್ಳಿ. ಎಣ್ಣೆ ಏನು ಹಾಕೋದು ಬೇಡ. ಈ ಥರ ನೋಡಿ ಲೈಟಾಗಿ ಬೇಯಿಸ್ಕೊಂಡು 2 ಕಡೆ ಹೆಂಚು ತೆಗೆದು ಡೈರೆಕ್ಟ್ ಸ್ಟವ್ ಮೇಲೆ ಇಡಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಳ್ತಾ ಇದೆ. ಈ ಥರ ಪುಲ್ಕ ಜೊತೆಗೂ ಚೆನ್ನಾಗಿರುತ್ತೆ. ಹಾಗೆ ನೀವು ಬೇಕಂದರೆ ಪರೋಟ ಮಾಡ್ಕೊಳ್ಬೋದು, ನಾರ್ಮಲ್ ಚಪಾತಿನೂ ಮಾಡ್ಕೊಳ್ಬೋದು. ನೋಡಿ ಈಗ ಸ್ವಲ್ಪ ತುಪ್ಪ ಸವರ್ಬಿಡಿ ಅದ್ರ ಮೇಲೆ. ನೋಡಿ ನಮ್ಮ ಪುಲ್ಕ ರೆಡಿ ಆಗಿದೆ.
ನೋಡ್ತಿರ್ಬೋದು ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕರಿದು. ಸೇಮ್ ನೋಡಿದ್ರಲ್ವಾ ರೆಸ್ಟೋರೆಂಟ್ ಸ್ಟೈಲು, ಡಾಬಾ ಸ್ಟೈಲೇ ಬಂದಿದೆ. ನೋಡಿ, ರೆಸ್ಟೋರೆಂಟ್ ಸ್ಟೈಲ್ ಮಶ್ರೂಮ್ ಮಸಾಲ ಸರ್ವ್ ಮಾಡಲು ರೆಡಿಯಾಗಿದೆ. ಇದನ್ನು ನೀವು ಬೇಕಾದ್ರೆ ಪುಲ್ಕಾ, ರುಮಾಲಿ ರೋಟಿ, ಲಚ್ಚಾ ಪರೋಟ, ನಾನ್, ಚಪಾತಿ ಜೊತೆ ಕೂಡ ಎಂಜಾಯ್ ಮಾಡ್ಬೋದು. ನೋಡಿ, ಈಗ ನಾನು ಒಂದು ಪ್ಲೇಟಲ್ಲಿ, ಒಂದು ಬೌಲಲ್ಲಿ ಮಶ್ರೂಮ್ ಮಸಾಲ ಹಾಕಿದ್ದೀನಿ. ಹಾಗೆ ನೋಡಿ, ಪಕ್ಕದಲ್ಲಿ ಈರುಳ್ಳಿ ಸಲಾಡು. ನೀವು ಬೇಕಂದರೆ ಕುಕುಂಬರು, ಕ್ಯಾರೆಟು, ಯಾವ ಸಲಾಡ್ ಬೇಕೋ ಅದನ್ನು ನೀವು ಇಟ್ಕೊಳ್ಬೋದು. ನೋಡಿ, ಈಗ ಟೇಸ್ಟ್ ಮಾಡಿಬಿಟ್ಟು ನೋಡೋಣ. ನೋಡ್ತಿರ್ಬೋದು ಅದರದ್ದು ಕಲರು. ಹಾಗೆ ನೋಡಿ, ಮಶ್ರೂಮ್ ಸಹ ಸ್ಮೂತಾಗಿ ಚೆನ್ನಾಗಿ ಬೆಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಹೊಗೆ ಬರ್ತಾ ಇದೆ. ಹಾಗೆ ನೋಡಿ, ಪುಲ್ಕಾನು ಎಷ್ಟು ಸಾಫ್ಟ್ ಆಗಿದೆ. ನೋಡಿ ಎಷ್ಟು ಟೇಸ್ಟಿಯಾಗಿದೆ ಅಂತ ಅಂದ್ಬಿಟ್ಟು ನೀವು ನೋಡಿ ಈ ಥರ ಮನೇಲಿ ಮಾಡಿ. ಸೂಪರಾಗಿ ಬಂದಿದೆ ನೋಡಿ. ಹೀಗೆಲ್ಲ ನೋಡಿ ರೆಸ್ಟೋರೆಂಟ್ಗಳಲ್ಲಿ ರೈಸ್ ಬೌಲ್ ಅಂತ ಸಿಗುತ್ತೆ. ಅಂದರೆ ಅರ್ಧ ರೈಸು ಅರ್ಧ ಗ್ರೇವಿ ಹಾಕ್ಕೊಡ್ತಾರೆ. ನಿಮ್ಗೆ ಬೇಕಾದರೆ ಆ ಥರ ಬೇಕಾದರೂ ಸರ್ವ್ ಮಾಡ್ಬೋದು. ನಿಮಗೆ ಯಾವ ಥರ ಟೇಸ್ಟ್ ಇಷ್ಟನೋ, ಯಾವ ಥರ ಸರ್ವ್ ಮಾಡಬೇಕೋ ಹಾಗೆ ಮಾಡಿ ಎಂಜಾಯ್ ಮಾಡಿ. ನೀವು ಮನೇಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ.